ಅಕ್ಕ ಇಷ್ಟೊಂದು ನನಗೆ ಹೇಳೋದಕ್ಕಾಗ್ತಾ ಇಲ್ಲ, ಎಷ್ಟು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಅಂತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇವಾಗ ಹಾಲು ಕಸೋದಕ್ಕೆ ಇಟ್ಟಿದ್ದೆ, ಹಾಗೆ ಪೂಜೆ ಕೂಡ ಆಯ್ತು. ಹಾಲು ತಿಕ್ಕೋದಕ್ಕೆ ಹೋಗಿದ್ದಾಳೆ, ತುಂಬಾ ಗಲಾಟೆ ಮಾಡ್ತಿದ್ದಾಳೆ, ಹೇಳಿದ್ರೆ ಕೇಳ್ತಾ ಇಲ್ಲ. ಸಾಂಬಾರ್ ಸ್ವಲ್ಪ ಇತ್ತ, ಅದನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಸೊ ಬಿಸಿ ಆಯ್ತು, ಮತ್ತೆ ಹಾಲು ಕೂಡ ಬಿಸಿ ಮಾಡಿದ್ದೀನಿ. ಇವಾಗ ಟೀ ಮಾಡಬೇಕು. ಅವನು ಅಲ್ಲಿ ತಿಕ್ತಾ ಇದ್ದಾನೆ ಅಲ್ಲ? ಆ ತರ ತಿಕ್ಬೇಕು. ಹೋಗು ಬ್ರಷ್ ಮಾಡ್ಬಾ ಜಾಣ, ಮೆಲ್ಲಕ್ ಹೋಗು, ಅಲ್ಲಿ ಬಿದ್ದಿದ್ದಿ. ಬಾಯ್. ಇವಾಗ ಬ್ರಷ್ ಮಾಡೋದಕ್ಕೆ ಹೋಗಿದ್ದಾನೆ. ಮತ್ತೆ ಇವತ್ತು ಸ್ಕೂಲ್ ಅಡ್ಮಿಷನ್ಗಂತ ಹೋಗ್ಬೇಕಂತ ಅನ್ಕೊಂಡಿದೀವಿ. ನಿಮ್ಗೆ ತೋರಿಸಿದ್ನಲ್ಲ ಅದೇ ಸ್ಕೂಲಿಗೆ ಅಂತಂದೇಳಿ ಡಿಸೈಡ್ ಆಗಿದೆ. ಇವಾಗ ಅವನಂತರೂ ತುಂಬಾ ಖುಷಿಯಾಗಿದ್ದಾನೆ, ನನಗೂ ತುಂಬಾ ಖುಷಿ ಆಗ್ತಾ ಇದೆ ಅವ್ನು ಖುಷಿಯಾಗಿರೋದಕ್ಕೆ. ಮಾಡಿಸ್ತೀನಿ, ಹೋಗು ಬ್ರಷ್ ಮಾಡು. ಬ್ರಷ್ ಹಂಗ್ ಮಾಡ್ಬಾರ್ದು, ಹೋಗು ಬ್ರಷ್ ಮಾಡಿ ಸ್ನಾನ ಮಾಡು. ಸ್ಕೂಲಿಗೆ ಬರಲ್ಲ ಅಡ್ಮಿಷನ್ ಮಾಡ್ಸಕ್ಕೆ? ಏನಾಗಲ್ಲ, ಹೋಗು. ಹೋಗ. ಒಂದೊಂದ್ಸಲ ಕಾಡಿಸ್ತಾನೆ, ಒಂದೊಂದ್ಸಲ ಸ್ನಾನ ಮಾಡ್ಬೇಡ ಅಂತ. ಸರಿ, ಒಂದೊಂದ್ಸಲ ಮಾಡು ಅಂತ ಹೇಳ್ದಾಗ, ಸ್ನಾನ ಮಾಡು ಅಂತ ಹೇಳಿದಾಗ ನಾ ಮಾಡಲ್ಲ ಅಂತಾನೆ. ಮಾಡ್ಬೇಡ ಅಂತ ಹೇಳ್ದಾಗ ಇಲ್ಲ ನಾ ಮಾಡ್ತೀನಿ ಅಂತ ಹೇಳ್ತಾನೆ. ಆ ತರ ಮಾಡ್ತಾನೆ. ಭ್ರಮರ, ಎಲ್ಲಿಗೆ ಹೋಗಿದ್ದೆ? ಬಾ ಇಲ್ಲಿ. ಜೈ 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 ಮಾಡು, ಜೈ ಮಾಡು, ಜೈ ಜೈ. ಅಲ್ಲಿ ನಿಂತ್ಕೊಂಡು ಜೈ ಜೈ ಅಂತಿದ್ದಾಳೆ ಅಲ್ಲ ಬ್ರಹ್ಮ? ಹೆಂಗಮ್ಮ ಜೈ ಮಾಡಿದ್ದು? ಇವಾಗ ನಮ್ ಭ್ರಮರ ಶ್ಲೋಕ ಹೇಳ್ತಾಳೆ, ಕೇಳಿ. ಹೇಳು ಆಯ್ತಾ? ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಕುರುಮೇ ದೇವ ಕುರುಮೇ ದೇವ ಸರ್ವಕಾರೇಶು ಸರ್ವತಾ. ಮತ್ತೆ ಹೇಳಲ್ಲ, ಇನ್ನೊಂದು ಹೇಳಲ್ಲ. ಒಂದು ಒನ್ ಹೇಳಲ್ಲ. ಇವಾಗ ಎಲ್ಲ ಕಲಿತಾ ಇದ್ದಾಳೆ, ಶ್ಲೋಕನ ಕಲಿಸ್ತಾ ಇದ್ದೀನಿ. ನೋಡೋಣ ಇನ್ನು ಎಷ್ಟು ಕಲಿತಾಳ ಗೊತ್ತಿಲ್ಲ. ಮತ್ತೆ ಚಿನಿ ಇಲ್ಲಿ ನೋಡಿಲಿ, ಚಿನಿ ಇಲ್ಲಿ ನೋಡ್ಬೇಕಮ್ಮ. ಮತ್ತೆ ನೀನು ಇದನ್ನ ಹೇಳಲ್ಲ. ನಿನ್ನ ಹೆಸ್ರೇನು? ನಿನ್ನ ಹೆಸ್ರೇನು? ನಿನ್ನ ಹೆಸ್ರು ಹೇಳ್ಬೇಕು ಅವರಿಗೆ. ನಿನ್ನ ಹೆಸ್ರೇನು? ಜೋರಾಗಿ ಹೇಳ. ಭ್ರಮರ. ಕೇಳಿಸ್ತಾ ನಿಮ್ಗೆ? ಹೇಳು ಜೋರಾಗಿ ಹೇಳು. ನಿಮ್ಮ ಮಮ್ಮಿ ಹೆಸ್ರೇನು? ಫ್ರೆಶ್ ಆಗಿ ಬಾ ನೀನು. ನನ್ನ ಹೆಸ್ರೇನಮ್ಮ? ಚಿನ್ನಿ ಮಮ್ಮಿ ಹೆಸ್ರೇನು? ಅದೇ ನಾನೇ. ನನ್ನ ಹೆಸ್ರೇನು? ಹೇಳಮ್ಮ. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಮ್ಮ. ಗೊತ್ತಿಲ್ಲ ಅಂತ ಅವ್ರಿಗೆ ಹೇಳಮ್ಮ. ಏನು ನನ್ನ ಹೆಸರು? ಅವ್ರಿಗೆ ಗೊತ್ತಿಲ್ಲ ಅಂತ ನೀನು ಹೇಳು. ನನ್ನ ಹೆಸ್ರೇನು? ಕಣ್ಣು ಕಣ್ಮುಚ್ಚು ತೋರ್ಸು. ಓಕೆ, ಬನ್ನಿ 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 ಲಾಕ್ ನೋಡಿ. ಭ್ರಮರಂಗೆ ಟಿಫನ್ ಮಾಡಿಸ್ಬೇಕಿತ್ತು. ಟಿಫನ್ ಮಾಡಿಸೋದಕ್ಕಂತ ಎಷ್ಟು ಟ್ರೈ ಮಾಡ್ತಾ ಇದೆ, ಬಟ್ ತಿಂತಾ ಇರಲಿಲ್ಲ. ಅದಕ್ಕೆ ಮತ್ತು ಅವ್ರ ಪಪ್ಪ ಕರ್ಕೊಂಡು ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಇಬ್ಬರು ನೋಡ್ತಿದ್ದೀರಲ್ಲ, ತಂದೆ ಮಗಳು ಡ್ಯಾನ್ಸು. ಅದರಲ್ಲಿ ಅಜ್ಜು ಕುತ್ಕೊಂಡು ಪಾಪ ಅವನ ಪಾಡಿಗೆ ಅವ್ನು ತಿಂತಾ ಇದ್ದ. ಇವಳು ತುಂಬ ಕಾಡಿಸ್ತಿದ್ದಾಳೆ, ತಿನ್ನಲ್ಲ ಅಂತ ಹೇಳಿಬಿಟ್ಟು. ನಾನು ಮತ್ತು ಊಟ ಮಾಡಂತ ಹೇಳಿ ಹಾಡಾಕಿ ಮತ್ತು ಅವ್ರ ಪಾಪ ಡ್ಯಾನ್ಸ್ ಮಾಡ್ಕೋತಾ, ನಾನು ಡ್ಯಾನ್ಸ್ ಮಾಡ್ಕೋತಾ ಊಟ ಮಾಡಿಸಿದ್ವಿ. ಯಪ್ಪ ಎಷ್ಟು ಕಷ್ಟ ಗೊತ್ತಾ ಅವಳಿಗೆ ಊಟ ಮಾಡಿಸೋದು. ಒಂದೊಂದ್ಸಲ ಅವಳೇ ಊಟ ಮಾಡಿಬಿಡ್ತಾಳೆ ತೊಗೊಂಡು, ಇಲ್ಲ ಅಂದರೆ ನಾವು ತಿನ್ನಿಸ್ಬೇಕು. ತುಂಬಾ ತಲೆನೋವು ನಮ್ಮ ಬ್ರಹ್ಮು.
ಹಾಗೂ ಹೀಗೂ ಮಾಡಿ ಹೆಂಗೋ ಒಂದು ಸರ್ಕಸ್ ಮಾಡಿ ತಿನ್ನಿಸಿದ್ವಿ. ಇವಾಗ ಒಂದು ಸ್ವಲ್ಪ ಇತ್ತು, ಬೇಡ ಬೇಡ ಅಂತ ಹೇಳಿ ಇದು ಮಾಡ್ತಾಯಿದ್ಲು. ಸರಿ ಅಂತ ಹೇಳಿಬಿಟ್ಟು ಮತ್ತೆ ಸುಮ್ಮನಾದೆ. ಇವಾಗ ನೋಡ್ತಿದ್ದೀರಲ್ಲ, ರೋಡ್ ಆಲ್ರೆಡಿ ಎಲ್ಲ ರೆಡಿ ಆಯಿತು. ತುಂಬ ಖುಷಿ ಆಗ್ತಾಯಿದೆ, ಏನಕ್ಕಂದರೆ ಮಕ್ಕಳನ್ನ ಹೊರಗಡೆ ಬಿಡೋದಕ್ಕಾಗ್ತಾ ಇರಲಿಲ್ಲ. ಬಟ್ ಇವಾಗ ಎಲ್ಲ ರೆಡಿ ಆಯಿತು. ಇನ್ನು ಹೊರಗಡೆ ಕೊಂಡಾಡ್ತಾರಂದರೆ ಕೇಳಬಾರ್ದು, ಆ ರೀತಿ ಇರ್ತಾರೆ ಇಬ್ಬರೂ. ಇವಾಗಲೇ ನಿಂತ್ಕೊಂಡು ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ ನನ್ನ ಮಗಳು. ಅವಳಿಗಂತೂ ತುಂಬ ಖುಷಿ ಆಗ್ತಾಯಿದೆ. ರೋಡಲ್ಲಿ ನನಗೆ ಅಡ್ಡಾಡೋದಕ್ಕೆ ಒಂದು ದಾರಿ ಸಿಕ್ತಲ್ಲಪ್ಪ ಅನ್ನೋದೊಂದು ಖುಷಿ. ತುಂಬಾ ಕಷ್ಟ ಆಗ್ತಿತ್ತು, ಬಟ್ ಇವಾಗ ಓಕೆ, ಎಲ್ಲ ಚೆನ್ನಾಗಾಗಿದೆ. ತುಂಬಾ ಖುಷಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ರೆಡಿ? अंचे मिंचे जावल तुमचे गजरा पेपर टुया मैया टाम टूम टस तुझे में कदम बेका चाकू चाकू बेका चाकू उल्टा इक्ಬೇಕು ಆಯ್ತಾ? ಒಂದು ಅಂಚೆ ಮಿಂಚೆ ಜಾವಲ್ ಚುಂಚೆ ಗಜರಾ ಪೇಪರ್ ಟುಯ್ಯ ಮೈಯ ಟಾಮ್ ಟೂಮ್ ಟಸ್ ತುಜೆ में कदम बेका ಮಚ್ಚಿ ಮಚ್ಚ ಚೂಜಿ ಇಂದ್ರಿಯ ಮೈಯ ಟಾಮ್ ಟೂಮ್ ಟಸ್ ತುಜೆ में कदम बेका ಚೂಜಿ अंचे मिंचे चावल चुंचे गजरा पेपर टुया मैया टाम टूम टस तुझे में कदम बेका ಇದಕ್ಕಿರ್ಬೇಕು. ನಾನು ಹಿಂದಕ್ಕೆ ಹೋಗ್ಬಿಟ್ಟೆ. ಕೈ ಎಲ್ಲ ಆತ? ಅಜ್ಜಿ ಏನ್ ಕೊಡ್ತ? ಕೊಬ್ಬರಿ ಮಿಠಾಯಿ ಏನ್ ಮಾಡ್ದೆ? ತಿಂದೆ ಏನ್ ಮಾಡ್ದೆ? ಆಟ ಆಡಿ ಏನ್ ಮಾಡ್ದೆ? ಊಟ ಮಾಡ್ದೆ. ಮತ್ತೆ ಬೂದಿ ತೆಗೆ ನೀನು ಅಷ್ಟೇನಾ? ಹಂಗಲ್ಲ, ಹಿಂಗ್ ಹೇಳ್ಕೋಬೇಕಾ? ಬೂದಿ ತೆಗ್ದೆ ಬೂದಿ ತೆಗ್ದೆ ಬೂದಿ ತೆಗ್ದೆ ಬೂದಿ ತೆಗ್ದೆ. ಅಯ್ಯೋ ಕೈ ಸುಡೋದ್ ನೀರಕ್ಕಪ್ಪ, ಅಯ್ಯೋ ಕೈ ಸುಡುತ್ತಲ್ಲಪ್ಪ, ಎಂತ ನಿಂದು ಹಂಗೆ. ಓಕೆನಾ? ಮತ್ತೆ ಅಯ್ಯಪ್ಪ ಮತ್ತೆ ಮತ್ತೇನ? ಟಾಮ್ ಅಂಡ್ ಜೆರಿ ಹೇಳೋಣ. ಹೇಳ್ಕಂಗ ಟಾಮ್ ಅಂಡ್ ಜೆರಿ, ಕ್ರಿಸ್ಮಸ್ ಮೇರಿ ಹಿಡ್ಕ ಹಿಂಗೆ. ಅರಿಗು ಮೇಲೆ ಅರಿಗು 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 ಅರಿಸಿ ಫ್ರೆಂಡ್ಸ್, ನನ್ ಇವಾಗೆಲ್ಲ ಕೆಲಸ ಮುಗೀತು. ಅಜ್ಜು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ದು ಕೂಡ ಆಯಿತು. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇವತ್ತೊಂದು ಪಾರ್ಸಲ್ ಬಂದಿದೆ ನನಗೆ. ನನ್ನ ಅಕ್ಕ ಅಂತಲೇ ಹೇಳ್ಬೋದು. ಅವರು ನನ್ನ ಹಾಗೆ ಕರಿ ಅಂತಲೂ ಕೂಡ ಹೇಳಿದ್ದಾರೆ. ಗಾಯತ್ರಿ ಅಕ್ಕ ತಮಿಳ್ನಾಡಿಂದ ನಮ್ಮ ಮಗನಿಗೆ ಎಷ್ಟೊಂದು ಗಿಫ್ಟ್ಸ್ ಕಳಿಸಿದ್ರು. ಅವರು ಇವತ್ತು ಮತ್ತೆ ನನಗೊಂದು ಗಿಫ್ಟ್ ಕಳಿಸಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ಅದು ಕೈಗೆ ಬರೋವರೆಗೂ ನಂಗೆ ಗೊತ್ತಿರಲಿಲ್ಲ ಯಾರು ಕಳಿಸಿದ್ದಾರೆ ಅಂತ ಹೇಳಿಬಿಟ್ಟು. ಬಂತು ನನಗೆ ಸಡನ್ಲಿ, ಇದ್ಯಾರಪ್ಪ ನನಗೆ ಮತ್ತೆ ಗಿಫ್ಟ್ ಕಳಿಸಿದಾರಲ್ಲ, ಯಾರು ಏನು ಪಂಜಿ? ಸರಿ, ಬೇಡ. ಅಲ್ಲಿ ಒಂದು ನಿಮಿಷ ಹೋಗಿರು ಬಂದೆ. ಸರಿ, ನನಗೆ ಗೊತ್ತೇ ಆಗಲಿಲ್ಲ ಇದ್ಯಾರಪ್ಪ ನನಗೆ ಮತ್ತೆ ಗಿಫ್ಟ್ ಕಳಿಸಿದಾರಲ್ಲ, ಯಾರಿರ್ಬೋದು ಅಂತ ಹೇಳಿ ತುಂಬಾ ಒಂಥರ ತಲೆಯಲ್ಲಿ ಗೊಂದಲ ಇತ್ತು. ಗಿಫ್ಟ್ ಬಂತು. ಗಿಫ್ಟ್ ಬಂದದನ್ನ ಕೈಯಲ್ಲಿ ಹಿಡ್ಕೊಂಡು ನೋಡಿದೆ. ಆಮೇಲೆ ಫೋನು ಏನಕ್ಕೋ ಅದು ಓಪನ್ ಮಾಡೋಣ ಅಂತಂದು ಹೇಳಿ ನೆಟ್ ಆನ್ ಮಾಡಿಕೊಂಡೆ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂದಿತ್ತು ನನಗೆ. ಮಾಡ್ತಿರಲ್ಲ ನೀವೆಲ್ಲ, ನೋಡೋಣ. ತುಂಬ ಭಾಳ ದಿನ ಆಯಿತು, ಅಂದರೆ ಒಂದು ದಿನ ಆಯಿತು ನಾನು ನೋಡೇ ಇಲ್ಲ. ನೋಡೋಣ ಯಾರ್ಯಾರು ಕಾಮೆಂಟ್ ಮಾಡಿದಾರೆ, ನೋಡೋಣ ಏನಾದರೂ ಕಳಿಸಿದಾರೇನೋ ಅಂತ ಹೇಳ್ಬಿಟ್ಟು, ಮೆಸೇಜ್ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಓಪನ್ ಮಾಡಿದೆ. ಗಾಯತ್ರಿ ಅಕ್ಕನ ಮೆಸೇಜ್ ನೋಡಿದೆ, ನಿಮ್ಗೊಂದು ಪಾರ್ಸಲ್ ಬರುತ್ತೆ, ಸೊ ಪ್ಲೀಸ್ ಅದನ್ನ ತೊಗೊಳ್ಳಿ ಅಂತಂದು ಮೆಸೇಜ್ ಹಾಕಿದ್ರು. ಅಯ್ಯೋ ಶಿವನೇ ಅಂತ ನನಗೆ, ಈ ಅಪ್ಪ ಏನಕ್ಕೆ ಇಷ್ಟೊಂದು ನನಗೆ ಹೇಳೋದಕ್ಕಾಗ್ತಾಯಿಲ್ಲ. ಎಷ್ಟು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಹೇಳಿದರೆ, ನಾವು ಏನು ಕೇಳದಿದ್ರು ಕೂಡ ಅಕ್ಕ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಕ್ಕ ಥ್ಯಾಂಕ್ಸ್. ಅದರಲ್ಲೂ ಕೂಡ ನನ್ನನ್ನು ನಿಮ್ಮ ತಂಗಿ ಅಂತಂದು ಹೇಳಿ ತಿಳ್ಕೊಂಡಿದ್ದೀರಾ, ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಗಾಯತ್ರಿ ಅಕ್ಕ ಒಬ್ಬರೇ ಅಲ್ಲ, ತುಂಬ ಜನ ನನ್ನನ್ನು ತಂಗಿ ಅಂತಂದು ಹೇಳಿ ಸ್ವೀಕರಿಸಿದ್ದೀರಾ, ಅಕ್ಕ ಅಂತಂದು ಹೇಳಿ ಕರೀತೀರಾ.
ತುಂಬ ಖುಷಿ ಆಗ್ತಿದೆ. ಈ ಯೂಟ್ಯೂಬ್ ಫ್ಯಾಮಿಲಿಯಿಂದ ನಾನು ತುಂಬಾ ಅಕ್ಕಂದ್ರನ್ನ, ತಂಗಿಯರನ್ನ, ಅಣ್ಣಂದ್ರನ್ನ, ತಮ್ಮಂದ್ರನ್ನ ನಾನು ತುಂಬಾ ಪಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಒಬ್ಬಳೇ ಇದ್ದೀನಿ ಅಂತ ಫೀಲ್ ಆಗ್ತಾ ಇತ್ತು. ಬಟ್ ಇವಾಗ ನನಗೆ ಆ ಥರ ಫೀಲ್ ಆಗ್ತಾ ಇಲ್ಲ. ನನಗೆ ಎಲ್ಲರೂ ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ಖುಷಿ ಆಗ್ತಾ ಇದೆ. ನನಗೆ ಮಾತಾಡೋದು ಬಿಟ್ಟರೆ ಇನ್ನೂ ಮಾತಾಡ್ತಿರ್ತೀನಿ, ಅಷ್ಟು ಮಾತಾಡ್ತೀನಿ. ಅಕ್ಕ ಆದರೂ ಅಷ್ಟೇ, ಗಾಯತ್ರಿ ಅಕ್ಕ ನೈಟ್ ಚಾಟ್ ಮಾಡ್ತಾ ಇದ್ವಿ, ನಮ್ಮ ಮೆಸೇಜ್ ಮಾಡ್ತಾ ಇದ್ರು ಅಕ್ಕ. ಅವರು ಪಾಪ ನೈಟ್ ಆದರೂ ಕೂಡ ಮಕ್ಕಳು ಇಬ್ಬರಿದ್ದಾರೆ. ಇಬ್ಬರು ಮಕ್ಕಳನ್ನ ಇಟ್ಕೊಂಡು ನನ್ನ ವಿಡಿಯೋಸ್ ನೋಡ್ಕೋತಾ ಮತ್ತು ಕಾಮೆಂಟ್ ಮಾಡ್ಕೋತಾ ಮೆಸೇಜ್ ಮಾಡ್ತಾ ಇರ್ತಾರೆ. ಈ ಥರ ಅಲ್ಲ, ಈ ಥರ ಮಾಡು ಅಂತ ಹೇಳಿ ನನಗೆ ಗೈಡ್ ಮಾಡ್ತಾರೆ. ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ ಅಕ್ಕ. ತಮಿಳ್ನಾಡಲ್ಲಿ ಇದ್ಕೊಂಡು ನನ್ನ ವಿಡಿಯೋಸ್ ನೋಡಿ ನನ್ನ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ತುಂಬಾ ಥ್ಯಾಂಕ್ಸ್. ನಿಮ್ಮೆಲ್ಲರೂ, ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೇದು ಮಾಡಲಿ. ನನ್ನ ಕುಟುಂಬನ ನೀವು ಎಷ್ಟು ಆರೈಸ್ತಿದ್ದೀರೋ ಅದಕ್ಕೂ ಹೆಚ್ಚು ನಿಮ್ಮ ಕುಟುಂಬದಲ್ಲಿ ಒಂದು ಸುಖ, ಸಂತೋಷ, ನೆಮ್ಮದಿ ಅನ್ನೋದು ಇರಲಿ ಅಂತ ಕೇಳ್ಕೊತೀನಿ. ಸೊ ಇವಾಗ ಫಸ್ಟು ತೋರಿಸ್ತೀನಿ ಅದು ಏನು ಗಿಫ್ಟ್ ಅಂತ ಹೇಳಿಬಿಟ್ಟು. ಆಲ್ರೆಡಿ ಒಂದು ನಿಮಿಷ ಅಪ್ಪಾಜಿ, ಆಲ್ರೆಡಿ ಓಪನ್ ಮಾಡಿದ್ದೀನಿ. ಇದು ಕವರಲ್ಲಿ ಇಕ್ಕಿದ್ದೆ, ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಫ್ಲಿಪ್ಕಾರ್ಟಿಂದ ಅಕ್ಕ ಕಳಿಸಿದ್ದಾರೆ. ಸೊ ಇದು ಈ ಪರ್ಸು ಕ್ಲಚ್ ತುಂಬಾ ಇಷ್ಟ ಆಯಿತು. ಮತ್ತು ಈ ಥರ ಇದಕ್ಕೆ ಇಟ್ಕೊಳೋದಿದೆ, ಹೀಗಿದೆ. ಸೊ ಇದು ಮತ್ತು ಹಿಂದ್ಗಡೆ ಈ ಥರ ಎಲ್ಲ ಇದೆ. ನಂಗೆ ತುಂಬಾ ಖುಷಿ ಆಯಿತು. ಏನಕ್ಕಂದರೆ ಇಷ್ಟು ಈ ಥರ ನನ್ನ ಹತ್ರ ನಿಜವಾಗ್ಲೂ ಇಲ್ಲ. ಈ ಥರ ತಗೋಬೇಕಂದ್ರೆ ನಮ್ಮ ಕೈಲಿ ಆಗೋದಿಲ್ಲ. ಕಾಸ್ಟ್ಲಿ ಇದೆ ಇದು. ನನಗೆ ತುಂಬ ಖುಷಿ ಆಯಿತು, ಎಷ್ಟಂತ ಹೇಳಲ್ಲ. ಬಟ್ ನನಗೆ ತಗೋಬೇಕಂತ ಅನಿಸ್ತು. ಬಟ್ ಆದರೆ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ನಾನು ಸುಮ್ಮನಾದೆ. ಬಟ್ ಅಕ್ಕ ನನಗೆ ಪ್ರೆಸೆಂಟ್ ಮಾಡಿದ್ದಾರೆ. ನನ್ನ ಫಸ್ಟ್ ಸ್ಯಾಲ್ರಿ ಬಂದಿದೆ ಅಂತ ಹೇಳಿಬಿಟ್ಟು ನನ್ನ ಸ್ಯಾಲ್ರಿಗೋಸ್ಕರ ನನ್ನ ಪ್ರೆಸೆಂಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ನಿಮಿಷ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಒಳಗಡೆ ಈ ಥರ ಇದೆ, ಇದು ಹಿಂಗೆ. ಸೊ ಇದು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಅಂದರೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಡ್ರೆಸ್ ಮೇಲೆ, ಆ ಥರ ಸ್ಯಾರಿ ಮೇಲೆ ಫುಲ್ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. ಥ್ಯಾಂಕ್ಸ್ ಗಾಯತ್ರಿ ಅಕ್ಕ. ಎಷ್ಟು ಥ್ಯಾಂಕ್ಸ್ ಹೇಳ್ದು ಸಾಲದು. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಗಾಯತ್ರಿ ಅಕ್ಕಂದು ನೆಕ್ಸ್ಟ್ ಮಾರ್ಚ್ 15th ಬರ್ತ್ಡೇ ಇದೆ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಸಾರಿ ನೆಕ್ಸ್ಟ್ ವೀಕ್ 15 ಬರ್ತ್ಡೇ ಇದೆ ಅಕ್ಕಂದು, ಗಾಯತ್ರಿ ಅಕ್ಕಂದು. ಹ್ಯಾಪಿ ಬರ್ತ್ಡೇ ಗಾಯತ್ರಿ ಅಕ್ಕ. ಅಡ್ವಾನ್ಸ್ ವಿಶಸ್. 100 ಕಾಲ ಸುಖವಾಗಿರಿ. ನಿಮ್ಮ ಸಂತೋಷ, ಪ್ರೀತಿ ಅನ್ನೋದು ನಿಮ್ಮ ಕುಟುಂಬದಲ್ಲಿ ತುಂಬಿ ತುಳುಕ್ಲಿ. ನಿಮ್ಗೆ ಒಳ್ಳೆ ಆರೋಗ್ಯ, ಆಯುಷು ಆ ದೇವ್ರು ಕೊಟ್ಟು ನಿಮ್ಮನ್ನು ಕಾಪಾಡಲಿ. ಇವಾಗ ಏನಿದ್ದೀರೋ ಅದಕ್ಕೂ ಎತ್ತರವಾಗಿ ನೀವು ಇನ್ನೂ ಬೆಳೀರಿ. ಹಾಗೆ ನಿಮ್ಮ ಮಕ್ಕಳು ಕೂಡ ಖುಷಿಯಾಗಿ, ಸಂತೋಷವಾಗಿ, 100 ಕಾಲ ಸುಖವಾಗಿರಲಿ. ಆ ದೇವ್ರು ನಿಮ್ಮ ಕುಟುಂಬನ ಸದಾ ಕಾಪಾಡಲಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.